ಪ್ರತಿದಿನ ಸಂಜೆ ದೀಪ ಹಚ್ಚುವವರು ಈ ಸಮಯಕ್ಕೆ ಸರಿಯಾಗಿ ದೀಪವನ್ನು ಹಚ್ಚಿಕೊಳ್ಳುವುದರಿಂದ ನಿಮ್ಮ ಮನೆಯ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿ ಆಗುತ್ತದೆ. ಯಾವುದೇ ಒಂದು ಸಮಯಕ್ಕಾದರೂ ದೈವ ಅನುಗ್ರಹ ಮತ್ತು ಮನೆಯ ಹಿತದೃಷ್ಟಿಯ ಏಳಿಗೆಗಳು ತುಂಬ ಚೆನ್ನಾಗಿ ಆಗುತ್ತದೆ. ದೀಪ ಹಚ್ಚುವುದು ಅಂದರೆ ಕೇವಲ ಬೆಳಕು ಕೊಡುವುದು ಮುಖ್ಯವಲ್ಲ. ಸಂಜೆ ಸಮಯದಲ್ಲಿ ದೀಪ ಹಚ್ಚುವುದು ಶುಭ ಶಕ್ತಿಗಳ ಆಮಂತ್ರಣ, ದೋಷ ಪರಿಹಾರ ಹಾಗೂ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಕೊಡಬೇಕಾದವರು ದುಡ್ಡು ತಂದು ಕೊಡುತ್ತಾರೆ. ಈ ದೀಪವನ್ನು ಹಚ್ಚುವ ಸಮಯ ಯಾವುದು, ಯಾವಾಗ, ಹೇಗೆ ಹಚ್ಚಬೇಕು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗೆ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಕರೆ ಮಾಡಿ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ. ಇನ್ನು ಯಾವಾಗ ದೀಪ ಹಚ್ಚಬೇಕು ಅಂತ ನೋಡೋದಾದರೆ, ಸೂರ್ಯ ಅಸ್ತಮಿಸುವ 15-20 ನಿಮಿಷಗಳೊಳಗೆ ದೀಪವನ್ನು ಹಚ್ಚುವುದು ಅತ್ಯಂತ ಶ್ರೇಷ್ಠ. ಅದು ಸಾಮಾನ್ಯವಾಗಿ ಸಂಜೆ 6 ಗಂಟೆಯಿಂದ 6:30 ಅಂದರೆ 6:30ರವರೆಗೆ ಹಾಕಬೇಕು. ಇದರಿಂದ ಯಾವ ಫಲಗಳು ಸಿಗುತ್ತೆ? ಈ ಸಮಯದಲ್ಲಿ ದೀಪ ಹಚ್ಚುವುದರಿಂದ ದೇವತೆಗಳ ಕೃಪೆ ಮನೆ ಮಾತಾಗುತ್ತದೆ, ಮನಸ್ಸು ಪ್ರಫುಲ್ಲವಾಗುತ್ತದೆ, ಶುದ್ಧತೆಯಿಂದ ಶುದ್ಧ ಭಕ್ತಿ ತುಂಬುತ್ತದೆ, ಶಿಕ್ಷಣ, ಆರೋಗ್ಯ, ಸಮೃದ್ಧಿಗೆ ಸಹಾಯ ಆಗುತ್ತದೆ, ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ಧನಲಾಭ ಆಗುತ್ತೆ, ಬರಬೇಕಿದ್ದ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತದೆ, ಸಾಲಗಳು ತೀರುತ್ತದೆ. ಹಾಗೂ ಎಲ್ಲಿ ಹಚ್ಚಬೇಕು ಗುರುಗಳೇ ಅಂತ ಕೇಳೋದಾದರೆ, ದೇವರ ಕೋಣೆ ಅಥವಾ ನೀವು ತ್ರಿಕೋನಾಕಾರವಾಗಿರುವಂತಹ ಈಶಾನ್ಯ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬಹುದು. ಹಾಗೂ ತುಳಸಿ ಕಟ್ಟೆಯ ಬಳಿ, ತುಳಸಿ ಗದ್ದುಗೆಯಲ್ಲೂ ಕೂಡ ನೀವು ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚುವ 2 ನಿಮಿಷಗಳ ಕಾಲ ದೇವರನ್ನು ಧ್ಯಾನಿಸುವುದು ಉತ್ತಮ. ದೀಪ ಹಚ್ಚುವಾಗ ಶುಭ ಸಂಕಲ್ಪ ಮಾಡಿಕೊಳ್ಳಿ. ಮಕರ ಸಂಕ್ರಮಣ, ನವರಾತ್ರಿ, ದೀಪಾವಳಿ ವೇಳೆ ವಿಶೇಷವಾಗಿ ಆಚರಿಸಬೇಕಾಗುತ್ತದೆ. ಗೋಧೂಳಿ ದೀಪ ಅಂತಲೇ ಇದನ್ನು ಕರೀತಾರೆ. ಸಂಜೆಯ ಗೋಧೂಳಿ ಮುಹೂರ್ತದಲ್ಲಿ ದೀಪ ಹಚ್ಚುವುದು ಅಂದರೆ ದೈನಂದಿನ ಕರ್ಮಗಳಲ್ಲಿ ಆತ್ಮಶುದ್ಧಿಗೆ ದಾರಿ ಆಗುತ್ತದೆ. ದೈವಿಕ ಶಕ್ತಿ ಅನ್ನುವುದು ತುಂಬುತ್ತದೆ. ಇದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ಅನ್ನುವುದು ಸಾಧಿಸಬಹುದು. ಈ ಶಕ್ತಿಗಳು ನಿಮ್ಮಲ್ಲಿ ಬಂದೇ ಬರುತ್ತದೆ. ವಾಸ್ತು ದೋಷ ಇದ್ದರೂ ನಿವಾರಣೆ ಆಗುತ್ತೆ. ಕೋಟಿಗಟ್ಟಲೆ ಆದಾಯ ಬರುವ ಶುಭ ಫಲಗಳು ನಿಮ್ಮದಾಗುತ್ತದೆ ಅಂದರೆ ಇದು ಸತ್ಯ. ಗೋಧೂಳಿ ಸಮಯದಲ್ಲಿ ಗುರುಗಳು ಹೇಳಿರುವ ಸಮಯಕ್ಕೆ ಸರಿಯಾಗಿ ನೀವು ದೀಪವನ್ನು ಹಚ್ಚಿ ನೋಡಿ, ಸಂಕಲ್ಪಗಳನ್ನು ಮಾಡಿ. ಎಲ್ಲ ಸಂಕಲ್ಪಗಳು ಆ ಸಮಯಕ್ಕೆ ತಕ್ಕ ಹಾಗೆ ಈಡೇರುತ್ತದೆ. ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ.